ಸಿದ್ದರಾಮಯ್ಯ ಅವರು ಯಾವ್ದಾದ್ರು ಹಬ್ಬ ಹರಿದಿನಗಳಿಗೆ ಹೋದಾಗ ಮುಸಲ್ಮಾನರು ಟೋಪಿ ಹಾಕಿದಾಗ ಹಾಕಿಸ್ಕೊಳ್ತಾರೆ, ನಾವು ಮೈಸೂರು ಪೇಟ ಹಾಕ್ತಿವಿ ಅಂದ್ರೆ ಯಾಕೆ ಹಾಕಿಸ್ಕೊಳ್ಳಲ್ಲ? ನನಗೂ ಇಷ್ಟ ಇಲ್ಲ, ಅವರು ಪೇಟ ಹಾಕೊಂಡೇ ಮದುವೆ ಆಗಿರೋದ್ರಿ. ಈಗ ಅವ್ರ ಒಂಥರ ಸಂಕೋಚ ಅನ್ನಿಸ್ಬೋದು, ಅದೆಲ್ಲ ನಂಗೆ ಗೊತ್ತಿಲ್ಲ, ಅವ್ರ ಹಿನ್ನೆಲೆಗಳಿಗೆ ಗೊತ್ತಿಲ್ಲ. ಯಾರ ಬಗ್ಗೆನೂ ನಾನು ಹಿಂದೆ ಮುಂದೆ ತಿಳ್ಕೊಳಕ್ಕೆ ಹೋಗಿಲ್ಲ. ಜನಕ್ಕೆ ಒಂದು ಪ್ರಶ್ನೆ ಇದೆ, ಸಿದ್ದರಾಮಯ್ಯ ಅವರು ಯಾವ್ದಾದ್ರು ಹಬ್ಬ ಹರಿದಿನಗಳಿಗೆ ಹೋದಾಗ ಮುಸಲ್ಮಾನರು ಟೋಪಿ ಹಾಕಿದಾಗ ಹಾಕಿಸ್ಕೊಳ್ತಾರೆ, ನಾವು ಮೈಸೂರು ಪೇಟ ಹಾಕ್ತಿವಿ ಅಂದ್ರೆ ಯಾಕೆ ಹಾಕಿಸ್ಕೊಳ್ಳಲ್ಲ ಅನ್ನೋಂಥದ್ದು ಪ್ರಶ್ನೆ ಇದೆ. ಅದು ಟ್ರೋಲ್ ಕೂಡ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡಿರ್ತೀರಿ. ಇಲ್ಲ, ನಾನು ನೋಡಿಲ್ಲ. ಅವ್ರನ್ನ ಹಾಕ್ಸ್ಬೋದು, ಯಾಕೆ ಪೇಟ ಹಾಕೊಳ್ಳಲ್ಲ ಅಂತ ಹೇಳಿದಾರ? ಎಲ್ಲಿ ಹೇಳಿಲ್ವಲ್ಲ. ಅಯ್ಯೋ ಮೇಡಮ್, ವಿಡಿಯೋಗಳನ್ನ ನೋಡಿಲ್ವ ನೀವು? ಕೇಸರಿ ಪೇಟ ಹಾಕಿ ಬಂದ್ರೆ ಅದನ್ನ ತಳ್ತಾರೆ, ಮೈಸೂರು ಪೇಟ ಹಾಕಕ್ ಬಂದ್ರೆ ಬೇಡಪ್ಪ ಅಂತಾರೆ. ನನಗೂ ಇಷ್ಟ ಇಲ್ಲ, ಪೇಟ ಹೆಣ್ಮಕ್ಳಿಗೆಲ್ಲ ಹಾಕ್ತಾರಲ್ಲ. ಮತ್ತೆ ಮುಸಲ್ಮಾನರು ಟೋಪಿ ಹಾಕಿದ್ರೆ ಹಾಕಿಸ್ಕೋಬಹುದಾ ಅಂತ ಅದು ಗೊತ್ತಿಲ್ಲ ನಂಗೆ, ಯಾವ ದೃಷ್ಟಿಯಿಂದ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಆ ಟೋಪಿ ಹಾಕಿಸ್ಕೊಂಡ್ಮೇಲೆ ಪೇಟದಿಂದ ಏನ್ ಸಮಸ್ಯೆ ಅಂತ ಅಷ್ಟೇ ನನ್ನ ಪ್ರಶ್ನೆ. ಓಕೆ, ಅವರು ಪೇಟ ಹಾಕೊಂಡೇ ಮದ್ವೆ ಆಗಿರೋದ್ರಿ. ಓಕೆ, ಮದ್ವೆ ಗಂಡಿಗೆ ಪೇಟ ಹಾಕಿಲ್ವಾ? ಈಗ ಅವ್ರ ಒಂಥರ ಸಂಕೋಚ ಅನ್ನಿಸ್ಬೋದು. ಬಟ್ ಟೋಪಿ ಹಾಕಿದ್ರೆ ಈ ಧಾರ್ಮಿಕ ಭಾವನೆಗೆ ಒಂಥರ ಧಕ್ಕೆ ಆದಂಗೆ ಅಂತ ಅನ್ನೋ ದೃಷ್ಟಿಲಿ ಅವ್ರು ಹಾಕ್ಸ್ಕೊಳ್ಬಹುದು ಅಷ್ಟೇ. ಯಾರ್ದೋ ಮನೆಗೆ ಹೋಗ್ತೀವಪ್ಪ, ಏನೋ ತಿನ್ಲಿಕ್ಕೆ ಕೊಡ್ತಾರೆ, ಬೇಡ 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 ಅಂದ್ರೆ ಅವ್ರದ್ದು ಬಹಳ ಬೇಜಾರಾಗ್ತದೆ, ಬಲವಂತವಾಗಿ ಇದ್ ಮಾಡ್ತೀವಿ. ಈಗ ನಮ್ಮವರೇ ತುಷ್ಟೀಕರಣ ಏನಾದ್ರೂ ಬಡಿಸ್ಲಿಕ್ ಬಂದ್ರೆ ಕೊಡ್ಲಿಕ್ ಬಂದ್ರೆ ಬೇಡಪ್ಪ ನಿಮ್ಗೆ ಗೊತ್ತಲ್ವಾ, ನಾನ್ ತಿನ್ನೋದಿಲ್ಲ ಅಂತ ಹೇಳ್ತೀನಿ, ನನ್ಗೆ ಇದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮಗ್ ಗೊತ್ತಿರುತ್ತೆ ಅಂತ. ಬಟ್ ಎಲ್ಲರೂ ಬಗ್ಗೆ ಗೊತ್ತಿರುತ್ತೆ ಅಂತ. ಹಂಗೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಮೋಟಮ್ಮ ಅವರೇ, ತುಂಬಾ ಖುಷಿ ಆಯ್ತು. ಸುದೀರ್ಘವಾಗಿ 2 ಗಂಟೆಗಳ ಕಾಲ ನಾವು ಮಾತಾಡಿದ್ವಿ, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಆಕ್ಚುಲಿ ನಂದು ಇನ್ನೊಂದು ಪ್ರಶ್ನೆ ಇತ್ತು. ಡಿ.ಕೆ. ಶಿವಕುಮಾರ್ ಅವರು ಚಹಾ ಮಾರ್ತಾ ಇದ್ರು ಅನ್ನುವಂಥದ್ದು ಏನೋ ಹೇಳ್ತಾ ಇದ್ರಿ, ಚಹಾ ಸಪ್ಲೈ ಮಾಡ್ತಾ ಇದ್ರಂತೆ, ಏನದು ಅಂತ? ಅದೆಲ್ಲ ನಂಗೆ ಗೊತ್ತಿಲ್ಲ, ಅವ್ರ ಹಿನ್ನೆಲೆಗಳಿಗೆ ಗೊತ್ತಿಲ್ಲ. ನಾನು ಹೇಳ್ತಿಲ್ಲ, ರಾಜಕಾರಣದಲ್ಲಿ ಯಾರ ಬಗ್ಗೆನೂ ನಾನು ಹಿಂದೆ ಮುಂದೆ ತಿಳ್ಕೊಳಕ್ಕೆ ಹೋಗಿಲ್ಲ. ನಾನು ಅಕಸ್ಮಾತ್ ಬಂದಿದ್ದಲ್ಲ ಅವ್ರ ಹಿನ್ನೆಲೆ. ಆದ್ರೆ ಅವರೆಲ್ಲ ದೊಡ್ಡವ್ರಿಗೆ ಒಂದು ಫಾಲೋವರ್ಸ್ ಆಗಿ ಇದ್ರು, ಅಂದ್ರೆ ಲೀಡರ್ಸ್ ಆದ್ರೆ MP ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಇಂಥವ್ರು ಆದವ್ರಿಗೆಲ್ಲ, ಭಾಸ್ಕರ್ ಫರ್ನಾಂಡಿಸ್ ಇರ್ಬೋದು, ಅವರೆಲ್ಲ ರಾಜಕೀಯದಲ್ಲಿ ಮುಂದೆ ನಾವು MP ಆಗ್ತೀವಿ, ಸೆಂಟ್ರಲ್ ಮಿನಿಸ್ಟರ್ ಆಗ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಏನಾಗಿಲ್ಲ. ಆಗ ನಾಯಕರ ಸೇವೆ ಮಾಡ್ಬೇಕು, ಪಕ್ಷದ ಸೇವೆ ಮಾಡ್ಬೇಕು ಅಂತ ರಾಜಕಾರಣಕ್ಕೆ ಬಂದವರು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೋಟಮ್ಮ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಬದುಕು ಹೇಗೆಲ್ಲ ಬದಲಾಗುತ್ತೆ, ಬದುಕನ್ನ ಹೇಗೆ ಬದಲಾಯಿಸಿಕೊಳ್ಳಬಹುದು ಅನ್ನುವಂಥದ್ದು ಅವರ ಲೈಫ್ ಸ್ಟೋರಿ. ಒಂದು ಬುಕ್ ಇದೆ ಅವ್ರದ್ದು, ಆತ್ಮಚರಿತ್ರೆ, ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.